ಮೆಜೆಸ್ಟಿಕ್ಕು ಬಸ್ಸು 6:30ಗೆ ಬಿಡುತ್ತೆ. ಈಗ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ಬಸ್ ಇದೆ, ಫ್ರೀ ಬಸ್ಸು. ರಾಯಚೂರಿಗೆ ಹೋಗಿ ರಾಯಚೂರಿಂದ ಮಂತ್ರಾಲಯಕ್ಕೆ, ಅಲ್ಲಿಂದ ಮಾಮೂಲಿ ಹಾಫ್ ಟಿಕೆಟ್ 36 ರೂಪಾಯಿ ಚಾರ್ಜ್ ಇದೆ. ಮೊದಲು ಇರಲಿಲ್ಲ, ಇವಾಗ ಡೈರೆಕ್ಟ್ ಮಂತ್ರಾಲಯಕ್ಕೆ, ಬೆಂಗಳೂರಿಂದ ಮಂತ್ರಾಲಯಕ್ಕೆ, ಮಂತ್ರಾಲಯದಿಂದ ಬೆಂಗಳೂರಿಗಿದೆ. ಬೆಳಗ್ಗೆ 6:30ಗೆ ಅಲ್ಲಿ ನಿಲ್ಲಿಸುತ್ತೆ. ಇಲ್ಲಿ 6:30ಗೆ ಬಿಟ್ಟರೆ ಅಲ್ಲಿ 6:30ಗೆ. ಬಿಡ್ತಾ ಇದೆ, 6:30ಗೆ ಹೋಗುತ್ತಂತೆ. ಬರೋವಾಗ ರಿಟರ್ನು ಇಲ್ವಂತೆ. ರಾಯಚೂರಿಗೆ ಹೋಗಿ ರಾಯಚೂರಿಂದ ಬರಬೇಕು ಮಾಮೂಲಿ. ಊಟಕ್ಕೆ ಇಲ್ಲಿ ನಿಲ್ಸಿದ್ದಾರೆ ಬಸ್ಸಲ್ಲಿ, ಚಿತ್ರದುರ್ಗ ಹತ್ರ. ಸುಮಾರು ಬಸ್ಸುಗಳು ನಿಲ್ಲಿಸಿದೆ. ಯಾವಾಗಲೂ ಶಿರಾ ಹತ್ರ ನಿಲ್ಲಿಸ್ತಾ ಇತ್ತು, ಇಲ್ಲಾಂದರೆ ಇಲ್ಲಿ. ಬೆಳಗ್ಗೆ 6 ಗಂಟೆ ಕರೆಕ್ಟಾಗಿ 6 ಗಂಟೆಗೆ ಬಂದಿದ್ದೀವಿ. ನೇರವಾಗಿ ದರ್ಶನಕ್ಕೆ ಬಿಡಲಾಗುವುದು. ಮಂತ್ರಾಲಯ ಮೇನ್ ಗೇಟ್, ಇಲ್ಲಿಂದ ఒళ్ళగಡೆ ಹೋಗಬೇಕು. వారికి మఠం ఎదురు భాగంలోనే నేరంగా దర్శనానికి వెళ్ళే అవకాశం ఉంటుంది. డైరెక్ట్గా దర్శనానికి వెళ్ళవచ్చును. ಇದೆಲ್ಲ ಮಠದ ರೂಮ್ಸು, ಇಲ್ಲಿಂದ ಶುರುವಾಗುತ್ತೆ. ಇದು ಒಂದು ರೂಮ್ಗೆ 500 ರೂಪಾಯಿ ಒಂದು ದಿವಸಕ್ಕೆ ಇರುತ್ತೆ. ಒಂದೊಂದು ರೂಮು ಒಂದೊಂದು ರೇಟ್ ಇರುತ್ತೆ. ದೊಡ್ಡದು ಜಾಸ್ತಿ ಕಾಸ್ಟ್ ಇರುತ್ತೆ. ಆನ್ಲೈನಲ್ಲೇ ಬುಕ್ ಮಾಡ್ಕೊಂಬರಬೇಕು, ಇಲ್ಲಾಂದರೆ ರೂಮ್ಸ್ ಎಲ್ಲ ಸಿಗೋದಿಲ್ಲ. srsmata.com ಅಂತ ಬರುತ್ತೆ. ಎಲ್ಲರೂ ಸ್ನಾನ ಮಾಡೋಕ್ಕೆ ನದಿ ಕಡೆ ಹೋಗ್ತಾ ಇದ್ರು. ಇಲ್ಲೇ ನದಿಯಲ್ಲಿ ದೀಪ ಬಿಡೋರು ಎಲ್ಲ ಹೋಗ್ತಾ ಇರ್ತಾರೆ. ಅಲ್ಲಿ ದೀಪ ತೆಗೆದುಕೊಂಡು ನದಿ ಹತ್ರ ಪೂಜೆ ಮಾಡಿ ದೀಪನೆಲ್ಲ ಬಿಡ್ಬೋದು. ತುಂಬ ಜನ ಇರ್ತಾರೆ, ದೀಪ ಮಾರೋರು ಮತ್ತು ಹೂವು ಮಾರೋರು ಎಲ್ಲ ಇರ್ತಾರೆ. ಕೈಗಳಲ್ಲಿ ಟ್ಯಾಟೂ ಹಾಕೋರು ಮತ್ತು ಪ್ರಸಾದದ ಅಂಗಡಿಗಳು ಇವೆಲ್ಲ. ಇಲ್ಲೇ ರಾಯರ ಫೋಟೋ ಎಲ್ಲ ಮಾರ್ತಾರೆ. ನಮಗೆ ಸ್ನಾನ ಮಾಡೋದಕ್ಕೆ ಬಿಸಿ ನೀರು ಕೊಡೋ ವ್ಯವಸ್ಥೆನೂ ಇಲ್ಲಿದೆ. ಒಂದು ಬಕೆಟ್ಟಿಗೆ 50 ರೂಪಾಯಿ ಇಸ್ಕೊತಾರೆ, ಒಂದು ಬಿಂದಿಗೆಗೆ ಒಬ್ಬರಿಗೆ. ಇಲ್ಲಿ ಬಿಸಿ ನೀರಿನ ಸ್ನಾನನೂ ಮಾಡ್ಬೋದು. ಅದು ಬೇಕಾದಷ್ಟು ಆ ಥರ ರೂಮುಗಳು ಇದೆ. ಇಲ್ಲ ನಾವು ನದಿಗೆ ಹೋಗ್ತೀವಿ ಅಂದರೆ ಡೈರೆಕ್ಟಾಗಿ ನದಿ ಕಡೆನೇ ಹೋಗ್ಬೋದು. ಇದೆಲ್ಲ ನದಿನೇ. ಇಲ್ಲಿ ದೇವರಿದ್ದಾರೆ, ಇಲ್ಲಿ ದೀಪ ಹಚ್ಚಿ ಹೋಗ್ತಾರೆ ನದಿಗೆ. ಅಲ್ಲಿನೂ ದೀಪ ಹಚ್ಚುತ್ತಾರೆ. ಇಲ್ಲಿ ಸರಗಳು ಮಾರಾಟ ಮಾಡೋರು, ಗಿಳಿ ಶಾಸ್ತ್ರ ಹೇಳೋರು. ಇಲ್ಲಿ ಲುಂಗಿ, ಪಂಚೆ, ಟವಲ್ ಸಿಗುತ್ತೆ, ಆ ಥರ ಅಂಗಡಿಗಳು ಅವೆಲ್ಲ. ಇದು ಹೆಂಗಸರು ಸ್ನಾನ ಮಾಡಿದ್ಮೇಲೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಈ ಥರ ಮಾಡಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಬಂದು ಬಟ್ಟೆ ಚೇಂಜ್ ಮಾಡ್ಬೋದು ಈ ರೂಮಲ್ಲಿ. ಈಗ ನೀರು ಖಾಲಿ ಆಗಿರೋದ್ರಿಂದ ತುಂಬ ದೂರ ನಡ್ಕೊಂಡು ಹೋಗಬೇಕು. ಸ್ವಲ್ಪ ನೀರಿಲ್ಲಿದೆ. ತುಂಬ ದೂರ ಹೋದರೆ ಸ್ವಲ್ಪ ನೀರಿದೆ. ಎಲ್ಲರೂ ಸ್ನಾನ ಮಾಡಿ ಸ್ವಲ್ಪ ಜನ ವಾಪಸ್ ಬರ್ತಾಯಿದ್ರು, ಇನ್ನು ಸ್ವಲ್ಪ ಜನ ನದಿ ಕಡೆ ಹೋಗ್ತಾಯಿದ್ರು. ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ, ನದಿ ಕಡೆ ಒಳಗಡೆ ಹೋಗಬೇಡಿ, ಡೇಂಜರು ಅಂತ. ಆದರೂ ಸ್ವಲ್ಪ ಜನ ಕೇಳೋದಿಲ್ಲ, ಹೋಗಿ ಸ್ನಾನ ಮಾಡಿಕೊಂಡು ಬರ್ತಾರೆ.
ज्ञानबन्धमोक्षं सदा सर्वसत्तां प्रदाशमनोदोषनिवर्तकानां नित्यापरोक्षीकृता ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ಕೆ ಮುಂಚೆ ಮಾಂಚಲಮ್ಮನ ದರ್ಶನ ಮಾಡಬೇಕು, ಮಾಡ್ತಾ ಇದ್ದೀನಿ. ಗುರುವಾರ ಆಗಿರೋದ್ರಿಂದ ವಿಪರೀತ ಜನ ಇದ್ದರು. ತುಂಬ ಹೊತ್ತಾಯಿತು ದರ್ಶನ ಆಗೋದಕ್ಕೆ, 3 ಅವರ್ ಆಯಿತು. ತುಂಬ ಜನ ಇದ್ದರು, ಎಲ್ರಿಗೂ ಸುಸ್ತಾಗಿತ್ತು. ಅಲ್ಲಿ ಸ್ವಲ್ಪ ಲಾಕ್ ಮಾಡಿದರು, ಎಲ್ಲರೂ ಇಲ್ಲಿ ಬಂದು ಅಲ್ಲಲ್ಲೇ ಕೂತ್ಕೊಂಡಿದ್ರು. ಆರು 55 ಕ್ಯೂಗೆ ಬಂದಿದ್ದು, ದರ್ಶನ ಆಗಲಿಲ್ಲ. 9 ಗಂಟೆ. ಹಾಗೆ ರಾಯರದು ಪವಾಡ ಒಂದು ಹಂಚ್ಕೊಳ್ಳೋಣ. ಇಲ್ಲಿ ನನಗೆ ಬೆಂಗಳೂರಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ಒಬ್ಬರು ಪರಿಚಯ ಆದರು. ಅವ್ರದ್ದು ಲವ್ ಮ್ಯಾರೇಜು. ಅವ್ರ ಹಸ್ಬೆಂಡ್ ಬಂದು ರಾಯರ ಭಕ್ತರು ವಿಪರೀತ. ಹಾಗಾಗಿ ನಾನು ರಾಯರ ಬಗ್ಗೆ ಮಾತಾಡುವಾಗ ಅವರು ಮಾತಾಡ್ಕೊಂಡು ಬಂದರು. ಅವರು ಗಂಡನ ಜೀವನದಲ್ಲಿ ತುಂಬ ಮಿರಾಕಲ್ಸ್ ಆಗಿದೆಯಂತೆ. ಅವ್ರಿಗಿವಾಗ ಮಕ್ಕಳಿಲ್ವಂತೆ. ಅದಕ್ಕೆ ಅದೊಂದು ಭಾಗ್ಯ ಕರುಣಿಸಪ್ಪ ಅಂದ್ಬಿಟ್ಟು ಬೇಡ್ಕೊತಾ ಇದ್ದೀವಿ. ಎಲ್ಲ ಕೊಟ್ಟಿದ್ದಾರೆ ನಮಗೆ ರಾಯರು, ಏನೂ ಕಡಿಮೆ ಮಾಡಿಲ್ಲ. ಆದರೆ ಇದೊಂದು ಕೊಟ್ಟಿಲ್ಲ ಅಂದಿದ್ದಕ್ಕೆ ಅವ್ರ ಯಜಮಾನ್ರು ಹೇಳ್ತಾ ಇದ್ರಂತೆ, ಎಲ್ಲ ಕೊಟ್ಟಿದ್ದಾರೆ, ಇದನ್ನೂ ಕೊಡ್ತಾರೆ, ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ, ಸ್ವಲ್ಪ ತಾಳ್ಮೆಯಿಂದ ಇರು. 5 ವರ್ಷ ಆಗಿದೆಯಂತೆ, 3 ವರ್ಷನ 5 ವರ್ಷನ ಮದುವೆ ಆಗಿರೋದು ಅಂತ ಹೇಳ್ತಾ ಇದ್ರು.
ಮತ್ತು ನಾನು ಮಂತ್ರಾಲಯದಿಂದ ವಾಪಸ್ ಬರುವಾಗ ಈ ಹಲ್ಸೂರಲ್ಲಿ ಒಬ್ಬರಿದ್ದಾರೆ, ಅವ್ರ ಪರಿಚಯ ಆದರು. ಅವ್ರದ್ದೇನೋ ಕೋರ್ಟ್ ಕೇಸ್ ನಡೀತಾ ಇದೆ ಅಂತೆ. ಅಂದರೆ ನಮ್ಮ ಬೆಂಗಳೂರಲ್ಲಿ ದೊಡ್ಡ MLA ಅವರು ಬಂದು ಇವರು ಅತ್ತೆಯವರು ಮಾರಿರೋ ಜಮೀನ ಈಸ್ಕೊಂಡಿರ್ತಾರೆ. ನಾವು ಹರಕೆಗಳೇನಾದರೂ ಕೊಟ್ಟಿದ್ದರೆ ಈ ಹುಂಡಿಯಲ್ಲಿ ಎತ್ಕೊಂಡ್ಬಂದು ಹಾಕ್ಬೋದು. ನಾವು ದೇವಸ್ಥಾನದ ಒಳಗಡೆ ಹೋಗೋವಾಗಲೇ ಈ ಹುಂಡಿ ಸಿಗುತ್ತೆ. ಅದರಲ್ಲಿ ಎತ್ಕೊಂಡ್ಬಂದು ಸುಮಾರು ಜನ ಹರಕೆ ಕಟ್ಟಿರೋದನ್ನೆಲ್ಲ ಹಾಕ್ತಾರೆ. ಅವ್ರಿಗೆ ಸುಮಾರು ಲಕ್ಷ ಬರೋಂಗೆ ಆಗಿದೆಯಂತೆ. ಅದಕ್ಕೋಸ್ಕರ ಲಕ್ಷ ಅಲ್ಲ, ಕೋಟಿಗಳು ಬರೋಂಗೆ ಆಗಿದೆ. ಅದಕ್ಕೆ ಬಂದಿದ್ದರು ರಾಯರ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ. ಇಲ್ಲಿ ಮೊಬೈಲ್ ಇಕ್ಕಿದೆ. ಮಂಗಣ್ಣ ಬಂದು ಮೊಬೈಲ್ ಎತ್ಕೊಂಡು ಹೋಗೋದಕ್ಕೆ ಬಂತು. ಅದಕ್ಕೆ ಫಾಸ್ಟಾಗಿ ಬಂದಿತ್ತೆ.